Hi friends, in this video let us see today third sem Bcom Rural Economics Chapter 6 Rural Infrastructure. So introduction part ನೋಡೋಣ. ಇದು introduction meaning ಎರಡು ಸಹ ಆಗುತ್ತೆ. Infrastructure is the backbone of any country. It plays a very important role in supporting nations' economic growth and the same is the case with India. ಸೊ ಇನ್ಫ್ರಾಸ್ಟ್ರಕ್ಚರ್ ಒಂದು ಬ್ಯಾಕ್ಬೋನ್ ಆಫ್ ಕಂಟ್ರಿ ಆಗಿರುತ್ತೆ. ಯಾವುದೇ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು, ಒಂದು ಬಿಲ್ಡಪ್ ಮ್ಯಾಪ್ ಆಗಿರುತ್ತೆ. ಅದು ಹೇಗೆ ನಮ್ಮ ಒಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ನ ಹೇಗೆ ನಾವು ಬಿಲ್ಡ್ ಮಾಡಬೇಕು ಅಂತ ಎಲ್ಲ ಥಿಂಕಿಂಗ್, ಒಂದು ಪ್ಲ್ಯಾನಿಂಗ್ ಮಾಡೋದನ್ನ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಇದೊಂದು ವೆರಿ ಇಂಪಾರ್ಟೆಂಟ್ ರೋಲ್ ಆಗಿ ಪ್ಲೇ ಮಾಡುತ್ತೆ ನ್ಯಾಷನಲ್ ಎಕಾನಾಮಿಕ್ ಗ್ರೋತಲ್ಲಿ ಇಂಡಿಯಾದಲ್ಲಿ. ನೆಕ್ಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ಸ್ ಸಚ್ ಆಸ್ ರೂರಲ್ ರೋಡ್ಸ್, ಟ್ರ್ಯಾಕ್ಸ್, ಬ್ರಿಡ್ಜ್, irrigation schemes, water supplies, schools, healthcare centers and markets are needed in rural areas for the local population to fulfill their basic needs and live in a social and economic productive life. So infrastructure mean ನೀಡ್ಸ್ ಆ್ಯಂಡ್ ವಾಂಟ್ಸ್ ಬೇಕಾಗುತ್ತೆ ಅಂದರೆ ರೂರಲ್ ರೋಡ್ಸ್ ಬೇಕಾಗುತ್ತೆ, ಟ್ರ್ಯಾಕ್ಸ್, ಬ್ರಿಡ್ಜಸ್, ಇರಿಗೇಷನ್ ಸ್ಕೀಮ್ಸು, ಸ್ಕೂಲು, ಹೆಲ್ತ್ ಕೇರ್ಸ್ ಆ್ಯಂಡ್ ಸಮ್ ಆಫ್ ದ ಬೇಸಿಕ್ ನೆಸೆಸಿಟೀಸ್ ಎಕ್ಸೆಟ್ರಾ. ಸೊ ಇದು ಒಂದು ಸೋಷಲಿ ಆ್ಯಂಡ್ ಎಕನಾಮಿಕಲಿ ಒಂದು ಪ್ರೊಡಕ್ಟಿವ್ ಲೈಫ್ನ ಲೀಡ್ ಮಾಡೋಕ್ಕೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಲೈಕ್ ಒಂದು ಬಿಲ್ಡಪ್ ಆಗಿರುತ್ತೆ ಅದು. ಸೊ ಇಟ್ ಕ್ಯಾನ್ ಬಿ ಲೀಡ್ ಅವರ್ ಲೈಫ್. ದಿಸ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ರೂರಲ್ ಸ್ಟ್ರಕ್ಚರ್ ಇನ್ ಇಂಡಿಯಾ. ಏನೇನು ಇಂಪಾರ್ಟೆನ್ಸ್ ಇದೆ ರೂರಲ್ ಇನ್ಫ್ರಾಸ್ಟ್ರಕ್ಚರಿಂದ ನೋಡೋಣ. ಸೊ ಇನ್ಫ್ರಾಸ್ಟ್ರಕ್ಚರಿಂದ ಹೇಗೆ ಬಿಲ್ಡ್ ಮಾಡ್ಬೋದು, ಏನೇನು ಮಾಡ್ಬೋದು ಅಂತ ನೋಡೋಣ. ಏನೇನು ಇಂಪಾರ್ಟೆನ್ಸ್ ಆ್ಯಂಡ್ ವಾಂಟ್ಸ್ ನೀಡ್ಸ್ ಕೊಡುತ್ತೆ ಅಂತ. ರೂರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಫಸ್ಟ್ ಬಂದು ರೂರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಲೈಕ್ ರೂರಲಲ್ಲಿ ಒಂದು ನೀಟಾಗಿ ರೋಡ್ ಇರಬೇಕಾಗತ್ತೆ. ಸೊ ಫಸ್ಟೆಲ್ಲ ನಾವು ನೋಡೋದಾಗಿರೋ ಮಣ್ಣಿನ ರೋಡ್ ಇರ್ತಿತ್ತು. ಈಗ ಬಂದು ಲೈಕ್ ಕನ್ಸ್ಟ್ರಕ್ಟಿವ್ ಪ್ರಾಪರ್ ಸಿಮೆಂಟ್ ರೋಡ್ಸ್ ಬಂದಿದೆ. ಇನ್ ರೂರಲ್ ಏರಿಯಾಸ್ ಇಟ್ ಶುಡ್ ಬಿ ಕನ್ಸ್ಟ್ರಕ್ಟೆಡ್ ಪ್ರಾಪರ್ ರೋಡ್ಸ್ ಟು ಟ್ರಾವೆಲ್ ದೇರ್ ಲೈಫ್ ಆ್ಯಂಡ್ ಗೋಯಿಂಗ್ ಫಾರ್ ಅನದರ್ ಪ್ಲೇಸಸ್. ಇಟ್ ಶುಡ್ ಬಿ ಪ್ರಾಪರ್. ರೂರಲ್ ಎಲೆಕ್ಟ್ರಿಫಿಕೇಷನ್ ಇನ್ಫ್ರಾಸ್ಟ್ರಕ್ಚರ್. ಎಲೆಕ್ಟ್ರಿಫಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಬಂದು ಲೈಕ್ ಪ್ರಾಪರಾಗಿ ನಮಗೆ 12 ಅವರ್ಸ್ ಸಹ ಕರೆಂಟ್ ಇರಲೇಬೇಕಾಗತ್ತೆ ರೂರಲಲ್ಲಿ. ಸೊ ಅದೀಗ ಆಗಿಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ ನಾವು ಏನಾದ್ರು ಬಿಲ್ಡಿಂಗ್ಸ್ ಆ್ಯಂಡ್ ಸಮ್ ಆಫ್ ದ ಇಂಡಸ್ಟ್ರೀಸ್ನ ಬಿಲ್ಡ್ ಮಾಡುತ್ತೆ. ಅದ್ರ ಮುಖಾಂತರ ಒಂದು ಎಲೆಕ್ಟ್ರಿಫಿಕೇಷನ್ನ ನಾವು ಕೊಡ್ಬೋದಾಗಿದೆ ರೂರಲ್ ಏರಿಯಾಸ್ಗೆ. ರೂರಲ್ ವಾಟರ್ ಸಪ್ಲೈ ಸಿಸ್ಟಮ್. ಸೊ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಬಂದಾದಮೇಲೆ, ಇನ್ಫ್ರಾಸ್ಟ್ರಕ್ಚರ್ ಬಂದು ನಾನು ಆಗಲೇ ಹೇಳ್ದಂಗೆ ಬಿಲ್ಡಪ್ ಮ್ಯಾಪ್ ಆಗಿರುತ್ತೆ. ನಾವು ಒಂದು ಮ್ಯಾಪ್ ಅಥವಾ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ ಮೊದಲೇ. ಸೊ ವಾಟರ್ ಸಪ್ಲೈ ಸಿಸ್ಟಮ್ನ ಒಂದು ಇಂಡಸ್ಟ್ರಿ ಮುಖಾಂತರ ತಂದು ವಾಟರ್ನ ಸಪ್ಲೈ ಮಾಡ್ತಾರೆ. ಲೈಕ್ ಏರಿಯಾಸ್ ಟು ಅಥವಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಪ್ಲೈ ಮಾಡ್ಬೋದು ವಾಟರ್ ಸಪ್ಲೈ ಸಿಸ್ಟಮ್ನ. ರೂರಲ್ ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್. ರೂರಲ್ ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಂದು ಲೈಕ್ ವಿ ಕ್ಯಾನ್ ಸಿ ದ ಪ್ರೀವಿಯಸ್ ಇಯರ್ಸ್ ನೋಡೋದಾದರೆ ಲೈಕ್ ಒಂದು ಊರಿಗೆ ಬಂದು ಒಂದು ವಿಲೇಜ್ಗೆ ಲೈಕ್ ಒಂದು 5 to 10 ಹೌಸಸ್ ಇರ್ತಾಯಿತ್ತು. ಸೊ ಈಗ ನೋಡೋದಾದ್ರೆ ಎಷ್ಟೊಂದು ಹೌಸಸ್ ಇದೆ. ಸೊ ಅದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದೆ ನಮ್ಮದು ರೂರಲ್ ಏರಿಯಾಸ್ನೆಲ್ಲ ತುಂಬ ಕರ್ಕೊಂಡು ಹೋಗ್ತಾ ಇದೆ ಎತ್ತರಕ್ಕೆ ಸ್ಥಾನಕ್ಕೆ ಅಂತ ನಾವು ನೋಡ್ಬೋದು. ದಿಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಎಜುಕೇಷನಲ್ ಆ್ಯಂಡ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಲೈಕ್ ಎಜುಕೇಷನಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಂದು ಲೈಕ್ ಪ್ರಾಪರಾಗಿ ರೂರಲ್ ಸೈಡ್ ಪೀಪಲ್ಸ್ಗೆ ಒಂದು ಗುಡ್ ಎಜುಕೇಷನ್ ಸಿಗ್ತಾ ಇದೆ, ಪ್ರಾಪರಾಗಿ ಹೆಲ್ತ್ ಮೆಡಿಸಿನ್ಸ್ ಮತ್ತು ಹೆಲ್ತ್ ಕೇರ್ ಫೆಸಿಲಿಟೀಸ್ ಎಲ್ಲ ಸಿಗ್ತಾ ಇದೆಯಾ ಅಂತ ನೋಡೋದು. In India, the right to education is a fundamental right which states that every citizen of India between the age of 16 to 14 years get free and compulsory education. 16 to 14 yearsವರೆಗೂ ಕಂಪಲ್ಸರಿ ಎಜುಕೇಷನ್ ಮಾಡಲೇಬೇಕಾಗುತ್ತೆ. ಅವರು 10th ಅಥವಾ 9th ಓದಲೇಬೇಕಾಗುತ್ತೆ. 10th or 9th ಲೈಕ್ ಒಂದು ಪ್ರಾಪರ್ ಎಜುಕೇಷನ್ ಅಲ್ಲಿವರೆಗೂ ಸಿಗುತ್ತೆ. ಸೊ ಇನ್ನೆಲ್ಲ ಬಂದು ಎಜುಕೇಷನ್ ಇಂಡಿಯಾದಲ್ಲಿ 14 years ಬಂದು ಎನಿ ಡಿಸ್ಕ್ರಿಮಿನೇಷನ್ ಇಲ್ದಲ್ಲ ಯಾರೇ ಸಿಟಿಸನ್ ಆಗಲಿ ಲೈಕ್ ಅದರ್ ಸ್ಟೇಟ್ಸ್ ಯಾರೇ ಸಿಟಿಸನ್ನ ಲೈಕ್ ಡಿಗ್ರೇಡ್ ಮಾಡಬಾರ್ದು. ಎವ್ರಿ ಸಿಟಿಸನ್ ಈಸ್ ಈಕ್ವಲ್ ಅಂದ್ಕೊಂಡು ಅವ್ರಿಗೂ ಸಹ 14 years ಪ್ರಾಪರ್ ಎಜುಕೇಷನ್ ಕೊಡಬೇಕಾಗತ್ತೆ. ಲೈಕ್ ಫ್ರಮ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ ಅದರ್ ಕಂಟ್ರೀಸಿಂದನೂ ಬಂದರೂ ಸಹ ಅವ್ರಿಗೆ 14 yearsವರೆಗೂ ಒಂದು ಗುಡ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾಗತ್ತೆ. ದಿಸ್ ಈಸ್ ದ ಎಜುಕೇಷನ್ ಪಾಲಿಸಿ. ಲೈಕ್ ನಾವು ಪ್ರಾಪರ್ ಎಜುಕೇಷನ್ ಸಿಗಲಿಲ್ಲ ಅಂತ ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ಅಂತ ನೋಡೋಣ. ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬಂದು ಲೈಕ್ ವಿಲೇಜಸಲ್ಲಿ ಲ್ಯಾಕ್ ಆಫ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇರುತ್ತೆ. ಅವ್ರಿಗೆ ನೋ ಪ್ರಾಪರ್ ಫೆಸಿಲಿಟೀಸ್ ಇರಲ್ಲ ಒಂದು ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋಕ್ಕೆ. ನೋ ಪ್ರಾಪರ್ ಕ್ವಾಲಿಟಿ ಆಫ್ ಎಜುಕೇಷನ್. ಸೊ ಅದರಿಂದ ಅವ್ರು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್, ಲೋ ಇನ್ಕಮ್.
ಲೈಕ್ ನಾವು ವಿಲೇಜ್ ಸೈಡ್ ನೋಡ್ಬೋದು ಟೀಚರ್ಸ್ಗೆಲ್ಲ ಕಮ್ಮಿ ಅಮೌಂಟ್ನ ಪೇ ಮಾಡ್ತಾರೆ ಕಂಪೇರಿಂಗ್ ಟು ದ ಅರ್ಬನ್ ಸ್ಕೂಲ್ಸಲ್ಲಿ ಲೈಕ್ ಅರ್ಬನ್ ಏರಿಯಾಸಲ್ಲಿ ಸಮಥಿಂಗ್ ಒಂದು 50,000 ಕೊಡ್ತಾ ಇದ್ದರೆ ಹಳ್ಳಿಯಲ್ಲೆಲ್ಲ ಒಂದು 20,000 ಕೊಡ್ತಾರೆ. ಸೊ ಅದರಿಂದ ಟೀಚರ್ಸ್ ಏನು ಮಾಡ್ತಾರೆ, ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ನ ನೀಡಲ್ಲ. ಸೊ ಅದರಿಂದ ನಮಗೆ ಪ್ರಾಪರ್ ಎಜುಕೇಷನ್ ಸಹ ಸಿಗಲ್ಲ. ಅದೊಂದು ಪ್ರಾಬ್ಲಮ್ ಆಗಿರುತ್ತೆ. ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್. ಸೊ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಬಂದು ಲೈಕ್ ಒಂದು ಹಳ್ಳಿಗೆ ಸ್ಕೂಲ್ ಬಂದು ಒಂದು ಸ್ಕೂಲ್ ಇರುತ್ತೆ. ಸೊ ಅವರು ಲೈಕ್ 22 ಅಲ್ಲ 5 ಕಿಲೋಮೀಟರ್ಸ್ 6 ಕಿಲೋಮೀಟರ್ಸ್ ನಡ್ಕೊಂಬಂದು ಆ ಸ್ಕೂಲ್ಗೆ ಹೋಗಬೇಕಾಗತ್ತೆ. ಸೊ ಅದರಿಂದ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಸಹ ಇರಲ್ಲ, ಲೈಕ್ ಬಸ್ ವೆಹಿಕಲ್ಸ್ ಯಾವುದೂ ಸಹ ಇರಲ್ಲ. ಅವ್ರು ಬೈ ವಾಕ್ ಹೋಗಬೇಕಾಗತ್ತೆ ಸ್ಕೂಲ್ಗೆಲ್ಲ. ಅದರಿಂದ ನಮ್ಗೆ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗುತ್ತೆ. ಲೆಸ್ಸಿನ್ ಬಂದು ಲೈಕ್ ನಾನು ಆಗಲೇ ಹೇಳ್ದಂಗೆ ಪ್ರೀವಿಯಸ್ ಪಾಯಿಂಟಲ್ಲಿ ಒಂದು ಹಳ್ಳಿಗೆ ಒಂದು ಸ್ಕೂಲ್ ಮಾತ್ರ ಇರುತ್ತೆ. ಆವಾಗ ಅಲ್ಲಿ ಜಾಸ್ತಿ ಜನ ಅಲ್ಲೇ ಹೋಗಬೇಕಾಗತ್ತೆ. ಸೊ ಲೈಕ್ ನಾವು ಕಂಪೇರ್ ಮಾಡಿದ್ರೆ ಒಂದು ಹಳ್ಳಿಗೆ ಒಂದು 3 ಸ್ಕೂಲ್ಸ್ ಆದರೂ ಇದ್ದರೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರಿಂದ ಲೈಕ್ ನಮ್ಮ ಕಮ್ಮಿ ಎಜುಕೇಷನ್ ಪಾಲಿಸಿನ ನೋಡ್ಬೋದಾಗುತ್ತೆ, ಮಕ್ಕಳೆಲ್ಲ ಅಲ್ಲೇ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಲ್ಯಾಕ್ ಆಫ್ ಬೇಸಿಕ್ ಕಮ್ಯುನಿಟೀಸ್. ಲೈಕ್ ನಾವು ರೂರಲ್ ಸೈಡ್ ಸ್ಕೂಲ್ಸ್ನ ನೋಡಿದ್ರೆ ಅಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಸಹ ಕಮ್ಮಿ ಇರುತ್ತೆ, ಮತ್ತು ಟಾಯ್ಲೆಟ್ಸ್ ಎಲ್ಲ ಕ್ಲೀನಾಗಿರಲ್ಲ. ಸೊ ಅದು ಬೇಸಿಕ್ ಅಮ್ಯುನಿಟೀಸ್ ಸಿಗೋಲ್ಲ ಅವ್ರಿಗೆ, ಪ್ರಾಪರ್ ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸು ಸಹ ಸಿಗೋಲ್ಲ. ಅವರು ಲೈಕ್ ನಾವು ಹಳ್ಳಿ ಕಡೆ ನೋಡಿದಂಗೆ ಆಚೆ ಹೋಗಿ ಟಾಯ್ಲೆಟ್ ಫೆಸಿಲಿಟೀಸ್ ಇರುತ್ತೆ. ನಾವು ಕಾಲೇಜಲ್ಲಿ ನೋಡಿದ್ರೆ ಅಥವಾ ಸ್ಕೂಲ್ಸಲ್ಲಿ ನೋಡಿದ್ರೆ ಪ್ರಾಪರ್ ವಾಶ್ರೂಮ್ ಫೆಸಿಲಿಟೀಸ್ ಇರೋಲ್ಲ. ದಟ್ ಈಸ್ ಅ ಬೇಸಿಕ್ ಕಮ್ಯುನಿಟೀಸ್. ಲ್ಯಾಕ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಲೈಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಹ ಸಿಗೋಲ್ಲ ಅವ್ರಿಗೇನು, ಬರೀ ಓದೋದಾಯಿತು ಪ್ಲೇ ಮಾಡೋದಾಯಿತು ಅಷ್ಟೇ ಆಗಿರುತ್ತೆ. ಲೈಕ್ ಎಕ್ಸ್ಟ್ರಾ ಗೇಮ್ಸ್, ಟ್ರಿಪ್ಸ್, ನ್ಯೂ ಗೇಮ್ಸ್ ಸಹ ಸಿಗೋಲ್ಲ ಅವ್ರಿಗೆ ಆಟ ಆಡೋಕ್ಕೆ. ಲೆಸ್ ಅವೈಲಬಿಲಿಟಿ ಆಫ್ ಸ್ಕೂಲ್. ಲೈಕ್ ಅದೇ ಒಂದು ಹಳ್ಳಿಗೆ ಒಂದು ಸ್ಕೂಲ್ ಆಗಿರುತ್ತೆ. ಸೊ ಅದು ಸ್ಕೂಲ್ ಸಹ ಕಮ್ಮಿ ಇರುತ್ತೆ. These are the problems faced by the rural side peoples of rural infrastructure. Next concept we have housing infrastructure. Housing infrastructure ಬಂದು ಲೈಕ್ ಒಂದು ಬೇಸಿಕ್ ಹೌಸಿಂಗ್ ಫೆಸಿಲಿಟಿ ಸಹ ಇರಬೇಕಾಗುತ್ತೆ. ಒಂದು ಶೆಲ್ಟರ್, ಒಂದು ಅಟ್ಟಾಗಿದ್ರೂ ಸಹ ಅದೊಂದು ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸಹ ಆಗಿರುತ್ತೆ. ಹೇಗಿರುತ್ತೆ ಹಳ್ಳಿಗಳಲ್ಲಿ ಅಂತ ನೋಡೋಣ. ಶೆಲ್ಟರ್ ಇಸ್ ಎ ಬೇಸಿಕ್ ನೀಡ್ಸ್ ಅಲಾಂಗ್ ವಿತ್ ಫುಡ್ ಆ್ಯಂಡ್ ಕ್ಲಾತಿಂಗ್ ಫಾರ್ ಹ್ಯೂಮನ್ ಸಬ್ಸಿಸ್ಟೆನ್ಸ್. ಹೌಸ್ ಪ್ರೊವೈಡ್ಸ್ ಸಿಗ್ನಿಫಿಕೆಂಟ್ ಎಕನಾಮಿಕ್ ಸೆಕ್ಯೂರಿಟಿ ಆ್ಯಂಡ್ ಸ್ಟೇಟಸ್ ಇನ್ ಸೊಸೈಟಿ. ಶೆಲ್ಟರ್ ಬಂದು ಒಂದು ಬೇಸಿಕ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಗಿರುತ್ತೆ. ಫುಡ್ಡು ಸಹ ಮತ್ತು ಕ್ಲಾತಿಂಗ್, ಹ್ಯೂಮನ್ ಸಬ್ಸಿಸ್ಟೆನ್ಸ್ ಆಗಿರುತ್ತೆ. ಈ ಮೂರು ಸಹ ವಾಟರ್, ಫುಡ್, ಶೆಲ್ಟರ್ ಇಷ್ಟು ಸಹ ಒಂದು ಬೇಸಿಕ್ ನೆಸೆಸಿಟೀಸ್ ಆಗಿರುತ್ತೆ. ಇದು ಹೌಸ್ ಪ್ರೊವೈಡ್ ಸಿಗ್ನಿಫಿಕೆಂಟ್ ಎಕನಾಮಿಕ್ ಸೆಕ್ಯೂರಿಟಿ. ಹೌಸ್ ಏನು ಮಾಡುತ್ತೆ, ನಮಗೊಂದು ಸೆಕ್ಯೂರಿಟಿ ಸಹ ಪ್ರೊವೈಡ್ ಮಾಡುತ್ತೆ ಒಂದು ಎಕನಾಮಿಕಲಿ ಆಗಿ. ಆ್ಯಂಡ್ ನಾವು ಮುಂದೆ ಸೊಸೈಟಿಲಿ ಸೆಕ್ಯೂರ್ ಆಗಿರ್ತೀವಿ ಅಂತ ಒಂದು ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ವಿ ಕ್ಯಾನ್ ಸಿ. ಲೈಕ್ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಈ ಹೌಸಿಂಗ್ ಫೆಸಿಲಿಟೀಸಿಂದ ರೂರಲ್ ಪೂರ್ ಪರ್ಸನ್ಸ್ಗೆ ಅಥವಾ ರೂರಲ್ ಪೂರ್ ಪರ್ಸನ್ಸ್ಗೆಲ್ಲ ಅಂತ ನೋಡೋಣ. ದ ಹೌಸಸ್ ಇನ್ ದ ರೂರಲ್ ಏರಿಯಾಸ್ ಲ್ಯಾಕ್ ಪ್ರೊಟೆಕ್ಷನ್ ಟು ದ ರೆಸಿಡೆನ್ಸ್ ಅಗೇನೆಸ್ಟ್ ವಿಂಡ್, ರೈನ್ ಆ್ಯಂಡ್ ಕೋಲ್ಡ್. ಸೊ ನಾವು ರೂರಲ್ ಸೈಡ್ ಏರಿಯಾದಲ್ಲಿ ನೋಡೋದಾದರೆ ಲೈಕ್ ಅಟ್ ಮಾಡ್ಕೊಂಡಿರ್ತಾರೆ, ಹಂಚಿನ ಮನೆ, ಸೊ ಹಾಗೆಗರಿ ಮನೆ ಎಲ್ಲ ನೋಡಿರ್ತೀವಿ. ಸೊ ಅದರಿಂದ ನಮಗೆ ಗಾಳಿ ಯಾವಾಗ ಬೀಳ್ಸುತ್ತೆ ಆವಾಗ ಸಹ ಮನೆಗಳೆಲ್ಲ ಬಿದ್ದೋಗ್ಬೋದು. ಜಾಸ್ತಿ ಮಳೆ ಬಂದಾಗಲೂ ಸಹ, ಚಳಿ ಆದಾಗ ಸಹ ನಮಗೆ ಲೈಕ್ ಪ್ರಾಪರ್ ಒಂದು ಶೆಲ್ಟರ್ ಸಿಗೋಲ್ಲ. ಸೊ ಅದು ಒಂದು ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ. ದೇ ಲ್ಯಾಕ್ ಪ್ರಾಪರ್ ಅರೇಂಜ್ಮೆಂಟ್ ಫಾರ್ ಲೈಟ್ ಆ್ಯಂಡ್ ಫ್ರೆಶ್ ಏರ್. ಸೊ ಅವ್ರಿಗೆ ಲೈಟ್ ಇರೋಲ್ಲ. ಸೊ ಫ್ರೆಶ್ ಏರ್ಗೋಸ್ಕರ ಒಂದು ಕಿಟಕಿ ಮಾಡಿರ್ತಾರೆ, ಲೈಟ್ ಫೆಸಿಲಿಟಿ ಸಹ ಇರೋಲ್ಲ. ಫ್ರೆಶ್ ಏರ್ ಬರೋಕ್ಕೆ ಕಿಟಕಿ ಓಪನ್ ಮಾಡಿದಾಗ ಅಲ್ಲಿಂದ ನಮ್ಗೆ ಕೋಲ್ಡ್ ವೆದರ್ ಬರುತ್ತೆ. ಅದರಿಂದ ತುಂಬ ಫೇಸ್ ಮಾಡ್ತಾರೆ ರೂರಲ್ ಸೈಡ್ ಪೀಪಲ್ಸಲ್ಲಿ. ಪೂರ್ ಇರ್ತಾರಲ್ಲ ಅವರು. ರೂರಲ್ ಹೌಸಸ್ ಡು ನಾಟ್ ಹ್ಯಾವ್ ಸಪ್ರೇಟ್ ಅರೇಂಜ್ಮೆಂಟ್ ಫಾರ್ ಕೀಪಿಂಗ್ ಅನಿಮಲ್ಸ್. ಸೊ ಅವರು ಲೈಕ್ ಸಪ್ರೇಟಾಗಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿರಲ್ಲ ಅನಿಮಲ್ಸ್ನ ಇಟ್ಕೊಳೋಕ್ಕೆ. ಅವ್ರ ಮನೇಲೇ ಸೈಡ್ ಪಕ್ಕದಲ್ಲಿ ಜಾಗ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ಸೊ ಇದೊಂದಿಂದ ಪ್ರಾಬ್ಲಮ್ಸ್ ಆಗುತ್ತೆ, ಮೇಜರ್ ಪ್ರಾಬ್ಲಮ್ಸ್. ಅವ್ರಿಗೂ ಸಹ ಮನೆ ಇರಲ್ಲ. ಆ್ಯಂಡ್ ದೇ ಕೆನಾಟ್ ಆಲ್ಸೋ ಲೀವ್ ದರ್ ಲೈಫ್. ದೇರ್ ಈಸ್ ನೋ ಪ್ರಾಪರ್ ಅರೇಂಜ್ಮೆಂಟ್ ಫಾರ್ ಬೇಸಿಕ್ ಸ್ಯಾನಿಟೇಷನ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್. ಲೈಕ್ ಬೇಸಿಕ್ ಸ್ಯಾನಿಟೇಷನ್ ಸಹ ಇರೋಲ್ಲ ಮತ್ತು ಡ್ರಿಂಕಿಂಗ್ ವಾಟರ್ ಸಹ ಇರೋಲ್ಲ ಅವ್ರಿಗೆ. ಲೈಕ್ 1 ಕಿಲೋಮೀಟರ್ಗೆ ಹೋಗಿ ವಾಟರ್ ಇಟ್ಕೊಂಬರ್ಬೇಕಾದ್ರೆ ಅವ್ರ ಮನೆ ಮುಂದೆನೇ ಸಹ ಟ್ಯಾಪ್ ವಾಟರ್ ಸಹ ಸಿಗೋಲ್ಲ. ಅದರಿಂದ ಲೈಕ್ ಪ್ರಾಬ್ಲಮ್ಸ್ನ ತುಂಬ ಫೇಸ್ ಮಾಡ್ತಾರೆ ರೂರಲ್ ಏರಿಯಾಸಲ್ಲಿ ಯಾರು ಪೂರ್ ಇರ್ತಾರೆ ಅವರು. ದಿಸ್ ಇಸ್ ದ ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ರೂರಲ್ ಸ್ಯಾನಿಟೈಸೇಷನ್. ರೂರಲ್ ಸ್ಯಾನಿಟೈಸೇಷನ್ ಅಂತ ಏನು ಅಂದರೆ ಲೈಕ್ ಹೈಜೀನಿಕ್ ಆಗಿರಬೇಕಾಗತ್ತೆ. ಒಂದು ಪ್ರಾಪರ್ ಸರ್ವಿಸಸ್ ಮತ್ತು ಫೆಸಿಲಿಟೀಸ್ ಸಿಗಬೇಕಾಗತ್ತೆ ಇನ್ ರೂರಲ್ ಏರಿಯಾಸಲ್ಲಿ. Sanitation generally refers to the provision of facilities and services for the safe disposal of human urine and feces. ಸೊ ಸ್ಯಾನಿಟೈಸೇಷನ್ ಬಂದು ಒಂದು ಪ್ರಾಪರ್ ಫೆಸಿಲಿಟಿ ಮತ್ತು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಡಿಸ್ಪೋಸಲ್ ಆಫ್ ಹ್ಯೂಮನ್ ಯೂರಿನ್ ಆ್ಯಂಡ್ ಫೆಸಿಸಸ್ನೆಲ್ಲ ಡಿಸ್ಪೋಸಲ್ ಮಾಡೋಕ್ಕೆ ಸ್ಯಾನಿಟೇಷನ್ ತುಂಬ ಮುಖ್ಯ ಆಗಿರುತ್ತೆ. ಒಂದು ಹೈಜೀನಿಕ್ ಆಗಿರಬೇಕಾಗತ್ತೆ.
The word sanitization also refers to the maintenance of hygienic conditions through services such as garbage collection and ವೇಸ್ಟ್ ವಾಟರ್ ಡಿಸ್ಪೋಸಲ್. ಒಂದು ಸ್ಯಾನಿಟೈಸೇಷನ್ ಏನು ರೆಫರ್ ಮಾಡುತ್ತೆ ಅಂದರೆ ಹೈಜಿನಿಕ್ ಕಂಡೀಷನ್ಸ್ನ ರೆಫರ್ ಮಾಡುತ್ತೆ, ಮತ್ತು ಒಂದು ಗಾರ್ಬೇಜ್ ಕಲೆಕ್ಷನ್ನ ವೇಸ್ಟ್ ವಾಟರ್ ಡಿಸ್ಪೋಸಲ್ನೆಲ್ಲ ಒಂದು ಕಡೆ ನೀಟಾಗಿ ಸೆಗ್ರಿಗೇಟ್ ಮಾಡಿ ಇಟ್ ಶುಡ್ ಬಿ ಡಿಸ್ಪೋಸ್ಡ್ ಆ್ಯಂಡ್ ಇಟ್ ಈಸ್ ಅನ್ ಹೈಜಿನಿಕ್ ಸ್ಯಾನಿಟೇಷನ್ ಟು ಬಿ ಮೇಂಟೈನ್ ಇನ್ ಆ್ಯನ್ ರೂರಲ್ ಸೈಡ್ ಏರಿಯಾಸ್. ನೆಕ್ಸ್ಟ್ ವಿ ಹ್ಯಾವ್ ಟೈಪ್ಸ್ ಆಫ್ ಸ್ಯಾನಿಟೇಷನ್, ದಟ್ ಈಸ್ ಬೇಸಿಕ್ ಸ್ಯಾನಿಟೇಷನ್. ಬೇಸಿಕ್ ಸ್ಯಾನಿಟೇಷನ್ ಬಂದು ನಾನು ಪ್ರಾಪರಾಗಿ ಒಂದು ಬೇಸಿಕ್ ಸ್ಯಾನಿಟೇಷನ್ ಸಿಗಬೇಕಾಗತ್ತೆ ಒಂದು ಸರ್ವೀಸಸ್ ಬಂದು ಅದು ಇಂಪ್ರೂವ್ಡ್ ಸ್ಯಾನಿಟೈಸೇಷನ್ ಫೆಸಿಲಿಟೀಸ್ ಆಗಿರ್ಬೋದು. ಹೌಸ್ ಹೋಲ್ಡ್ಸಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದರೆ ಹೌಸ್ ಹೋಲ್ಡ್ಸಲ್ಲಿ ನಾವು ಪ್ರಾಪರ್ ಸ್ಯಾನಿಟೈಸೇಷನ್ ಮಾಡಬೇಕಾಗತ್ತೆ. ಕಿಚನಲ್ಲಿ ಸಮ್ ಆಫ್ ದ ಐಟಮ್ಸ್ ಎಲ್ಲ ಕ್ಲೀನಿನೆಸ್ ಇರಬೇಕಾಗತ್ತೆ, ಅದು ಬೇಸಿಕ್ ಸ್ಯಾನಿಟೇಷನ್ ಆಗಿರುತ್ತೆ. ಕಂಟೈನ್ ಬೇಸ್ಡ್ ಸ್ಯಾನಿಟೇಷನ್, ಸಮ್ ಆಫ್ ದ ವೇಸ್ಟ್ ಗಾರ್ಬೇಜ್ ಮತ್ತು ಡಿಸ್ಪೋಸಲ್ಸ್ನೆಲ್ಲ ಡಿಸ್ಪೋಸ್ ಮಾಡುತ್ತೆ ಕಂಟೈನರ್ ಬೇಸ್ಡ್ ಸ್ಯಾನಿಟೈಸೇಷನ್ ಅಂದರೆ. ಡ್ರೈ ಸ್ಯಾನಿಟೇಷನ್ ಬಂದು ಒಣ ಕಸ ಅಂತಲ್ಲ, ಅದನ್ನೆಲ್ಲ ನಾವು ಪ್ರಾಪರಾಗಿ ಡಿಸ್ಪೋಸ್ ಮಾಡಬೇಕಾಗತ್ತೆ ಟು ದ ಮಡ್. ಎಕಲಾಜಿಕಲ್ ಆಗಿ ಒಂದು ಪ್ರಾಪರಾಗಿ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದೀವ ಥ್ರೂ ಔಟ್ ಅವರ್ ಸರೌಂಡಿಂಗ್ಸ್ ಅಂತ ನೋಡಬೇಕು. ಎಮರ್ಜೆನ್ಸಿ ಸ್ಯಾನಿಟೇಷನ್ ಬಂದು ಎಮರ್ಜೆನ್ಸಿ ಪರ್ಪಸ್ನ ಯೂಸ್ ಮಾಡ್ತಾರೆ. ಹ್ಯೂಮನ್ಸ್ಗೆ ಏನಾದರೂ ದೇ ಗೆಟ್ ಇಂಜ್ಯೂರ್ಡ್ ಅವಾಗಿದ್ದಾಗ ಎಮರ್ಜೆನ್ಸಿ ಸ್ಯಾನಿಟೇಷನ್ ತುಂಬ ಯೂಸ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್ ಬಂದು ಎನ್ವಿರಾನ್ಮೆಂಟಲಿ ಆಗಿ ನಾವು ಒಂದು ಪ್ರಾಪರ್ ಎನ್ವಿರಾನ್ಮೆಂಟ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಅದರಿಂದ ನಾವು ಸ್ಯಾನಿಟೈಸ್ ಮಾಡ್ಬೋದಾಗಿದೆ ಹೈಜೀನಿಕ್ ಆಗಿ, ಮತ್ತೊಂದು ಸರ್ವಿಸಸ್ನ ಮತ್ತೊಂದು ಫೆಸಿಲಿಟೀಸ್ನೆಲ್ಲ ಯೂಸ್ ಮಾಡ್ಬೋದು ಎನ್ವಿರಾನ್ಮೆಂಟ್. ದೀಸ್ ಆರ್ ದ ಸಮ್ ಆಫ್ ದ ಟೈಪ್ಸ್ ಆಫ್ ಸ್ಯಾನಿಟೇಷನ್. ನೆಕ್ಸ್ಟ್ ವಿ ಹ್ಯಾವ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಅಂದರೆ ಏನು, ಪ್ರಾಪರಾಗಿ ನಮ್ಗೆ ಲೈಟಿಂಗ್ ಫೆಸಿಲಿಟೀಸ್ ಸಿಗ್ತಾ ಇದೆಯಾ ರೂರಲ್ ಸೈಡರ್ಸಲ್ಲಿ ಅಂತ ನೋಡೋಣ. Rural electrification is the process of bringing electrical power to the rural and remote areas. Rural communities are suffering from coastal market failures. In spite of various programs of Government of India, as on April 1, 2021, there was 18,452 villages which still remained then unelectrified. So rural electrification ಬಂದು ಒಂದು ಪ್ರೋಸೆಸ್ ಆಗಿರುತ್ತೆ, ಬ್ರಿಂಗಿಂಗ್ ಎಲೆಕ್ಟ್ರಿಕಲ್ ಪವರ್ ಟು ದ ರೂರಲ್ ಏರಿಯಾಸ್ ಇರೋರಿಗೆ ಒಂದು ಪ್ರಾಪರ್ ಎಲೆಕ್ಟ್ರಿಕಲ್ ಪವರ್ನ ಕೊಡಬೇಕು ಅಂತ ರೂರಲ್ ಎಲೆಕ್ಟ್ರಿಫಿಕೇಷನ್ ಡಿಸೈಡ್ ಮಾಡುತ್ತೆ ಒಂದು ಗೌರ್ಮೆಂಟ್ ಕಡೆಯಿಂದ. ಸೊ ರೂರಲ್ ಕಮ್ಯುನಿಟೀಸ್ ಬಂದು ಕಾಸ್ಟಲ್ ಮಾರ್ಕೆಟ್ ಫೇಲ್ಯೂರ್ಸಿಂದ ಅವರು ಒಂದು ಸಫರ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಏನು ಸ್ಕೀಮ್ ಮಾಡುತ್ತೆ ಅಂದರೆ ಇಂಡಿಯಾದಲ್ಲಿ April 1, 2021 18,452 ವಿಲೇಜಸ್ ಅವರಿನ್ನ ಅನ್ಎಲೆಕ್ಟ್ರಿಫೈಡ್ ಆಗಿದ್ದಾರೆ 2021. ಸೊ ಅವ್ರಿಗೂ ಒಂದು ಪ್ರಾಪರ್ ಎಲೆಕ್ಟ್ರಿಕ್ ಪವರ್ ಸಿಗಬೇಕು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ದಿಸ್ ಇಸ್ ದ ಇಂಟ್ರೊಡಕ್ಷನ್. ಗೌರ್ಮೆಂಟ್ ಅವರು ಸಮ್ ಆಫ್ ದ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ಗೌರ್ಮೆಂಟ್ ಇನಿಷಿಯೇಟಿವ್, ದಟ್ ಈಸ್ ಪ್ರಧಾನ್ ಮಂತ್ರಿ ಗ್ರಾಮೋದಯ ಯೋಜನಾ, ಗ್ರಾಮ ಜ್ಯೋತಿ ಯೋಜನಾ ವಾಸ್ ಇಂಟೀರಿಯರ್ ಇನ್ 1988-89. ಸೊ ಇದು PGMY, ನಾನು ಬ್ರ್ಯಾಕೆಟ್ಸಲ್ಲಿ ಬರೆದಿದ್ದೀನಿ, ಅದು 2 ಮಾರ್ಕ್ಸಿಗೆ ಕೇಳ್ಬೋದು ಎಕ್ಸ್ಪ್ಯಾಂಡ್ ಅಂತ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನಾ DDUJY, ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ NNP, ಅಕ್ಸಲರೇಟೆಡ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಪ್ರೋಗ್ರಾಮ್ AREP, ರೂರಲ್ ಎಲೆಕ್ಟ್ರಿಸಿಟಿ ಸಪ್ಲೈ ಟೆಕ್ನಾಲಜಿ ಮಿಷನ್ REST. ಇದಿಷ್ಟು ಪ್ರೋಗ್ರಾಮ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ರೂರಲ್ ಪೀಪಲ್ಸ್ನ ಡೆವಲಪ್ ಮಾಡಬೇಕು, ರೂರಲ್ ಏರಿಯಾಸ್ನ ಡೆವಲಪ್ ಮಾಡಬೇಕು, ಪ್ರಾಪರಾಗಿ ಫುಡ್, ಸ್ಯಾನಿಟೈಸೇಷನ್, ಶೆಲ್ಟರ್, ಕ್ಲಾತಿಂಗ್ ಆ್ಯಂಡ್ ಸ್ಯಾನಿಟೈಸೇಷನ್ ಸಹ ಕೊಟ್ಟು ಎಲೆಕ್ಟ್ರಿಕಾಗಿ ಮೇನ್ ಪವರ್ ಫೆಸಿಲಿಟೀಸ್ನೆಲ್ಲ ಕೊಟ್ಟು ಒಂದು ರೂರಲ್ ಸೈಡ್ ಪೀಪಲ್ಸ್ನ ಅಥವಾ ಏರಿಯಾಸ್ನ ಡೆವಲಪ್ ಮಾಡಬೇಕು ಅಂತ ಇಷ್ಟು ಸಹ ಗೌರ್ಮೆಂಟ್ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಆಗಿದೆ. ಇದು ಸಹ ಹೆಲ್ಪ್ ಆಗುತ್ತೆ ರೂರಲ್ ಸೈಡ್ ಪೀಪಲ್ಸ್ಗೆ. These are the some of the topics of Chapter 6 Rural Infrastructure.